ಎಸ್ ಈಗ ಚಂದನವನ ತುಂಬಾ ಚೆನ್ನಾಗಿರಬೇಕು ಅಂತಂದ್ರೆ ಚಂದನವನದಲ್ಲಿರುವಂತಹ ನಾಯಕರು ಸ್ಟ್ರಾಂಗ್ ಆಗಿ ನಿಲ್ಲಬೇಕು. ಯಾಕೆಂತಂದ್ರೆ ಬೇರೆ ಇಂಡಸ್ಟ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಚಂದನವನ ಬಹಳ ಸ್ಟ್ರಾಂಗ್ ಆಗಿದೆ. ಆದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ಒಂದು ಕಡೆ ಕಿಚ್ಚ ಸುದೀಪ್, ಮತ್ತೊಂದು ಕಡೆ ದರ್ಶನ್, ಈ ರೀತಿಯಾಗಿ ನಡೀತಾ ಇದೆ. ಆದ್ರೆ ಅಭಿಮಾನಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ವಾರ್ ಮಾಡ್ತಾ ಇದ್ದಾರೆ ಅಥವಾ ಎಷ್ಟರ ಮಟ್ಟಿಗೆ ಟ್ವೀಟ್ಗಳನ್ನ ಮಾಡ್ತಾ ಇದ್ದಾರೆ ಅಂತ. ಇಷ್ಟೆಲ್ಲ ಆಗ್ತಾ ಇದೆ ಬೆಳವಣಿಗೆ. ಈ ಬೆಳವಣಿಗೆಗಳ ಕುರಿತು ಮಾತನಾಡಲಿಕ್ಕೆ ದರ್ಶನ್ ಅಭಿಮಾನಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಎಸ್ ಅವ್ರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಮುರಳಿ ಸಿರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಮಧು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮನು ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದ ಈಗ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಈಗ ಅಭಿಮಾನಿಗಳು ಅಂದ್ರೆ ನಿಮ್ಮ ಪ್ರಕಾರ ಏನು? ಯಾಕೆಂತಂದ್ರೆ ಈಗ ದರ್ಶನ್ ಅಭಿಮಾನಿಗಳು ಕೆಲವೊಂದಿಷ್ಟು ಕಮೆಂಟ್ಗಳಾಗಿರಬಹುದು, ನಾವು ಕೂಡ ನೋಡಿರ್ತೀವಿ, ನೀವು ಕೂಡ ನೋಡಿರ್ತೀರಾ. ಆ ರೀತಿಯಾಗಿ ಕಮೆಂಟ್ ಮಾಡೋದು ಸರಿನಾ? ಹಾಗಾದ್ರೆ ಅಲ್ಲ, ಯಾವುದೇ ಅಭಿಮಾನಿಗಳು ಆತರ ಬ್ಯಾಡ್ ಕಮೆಂಟ್ ಮಾಡೋದು ತಪ್ಪೇನೆ, ಸರಿ ಅಂತ ಯಾರು ಹೇಳ್ತಾ ಇಲ್ಲ ಮೇಡಮ್ ಅವರು. ಸೊ ಯಾವುದೇ ಅಭಿಮಾನಿಗಳು ಮಾಡಿದ್ರು ತಪ್ಪೇನೆ. ಮಾಡ್ಬೇಕು ಅಭಿಮಾನಿಗಳಿಗೆ. ಈಗ ಕೆಲವೊಂದಿಷ್ಟು ನೀವು ಓದಿದಿರಾ ಇಲ್ವೋ ಗೊತ್ತಿಲ್ಲ, ತುಂಬಾ ಅಸಹ್ಯವಾಗಿರುತ್ತೆ ಆ ಕಮೆಂಟ್ಗಳು. ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟು. ಈಗ ಕಿಚ್ಚ ಸುದೀಪ್ ಅವ್ರೀಗ ಏನೀಗ ಒಂದು ಖಡಕ್ ಆಗಿ ಒಂದು ವಾರ್ನಿಂಗ್ ಕೊಟ್ಟರು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು. ಆ ಒಂದು ಸಂದರ್ಭದಲ್ಲಿ ಅವ್ರ ಸಿನಿಮಾ ಬಗ್ಗೆ ಮಾತನಾಡ್ತೀರಾ, ಜೊತೆಗೆ ಅವ್ರ ಬಗ್ಗೆ ಮಾತನಾಡ್ತೀರಾ, ಅವ್ರ ಫ್ಯಾನ್ಸ್ ಗಳ ಬಗ್ಗೆ ಮಾತನಾಡ್ತೀರಾ. ಆ ಒಂದು ಅಧಿಕಾರ ಯಾರು ಕೊಟ್ಟಿದ್ದು ಸರ್? ಓಕೆ, ಅಂದ್ರೆ ಇದು ದರ್ಶನ್ ಅವ್ರ ಅಭಿಮಾನಿಗಳು ಮಾತ್ರ ಮಾಡ್ತಾ ಇದ್ದಾರೆ ಅಂತನಾ ನಿಮ್ಮ ಪ್ರಶ್ನೆ, ಅಥವಾ ಎಲ್ಲಾ ಅಭಿಮಾನಿಗಳು ಮಾಡ್ತಾ ಇದ್ದಾರೆ? ದರ್ಶನ್ ಅಭಿಮಾನಿಗಳು ಮಾಡ್ತಾ ಇದ್ದಾರಲ್ವಾ? ಒಂದೇ ನಿಮಿಷ. ಅಲ್ಲ, ನೀವ್ ಹೇಳಿದ್ದಕ್ಕೆ ಇಲ್ಲ ನೀವ್ ಹೇಳಿದ್ದಕ್ಕೆ ನನಗೆ ಕೆಲವು ತೋರಿಸ್ಲೇಬೇಕು. ಒಂದ್ ನಿಮಿಷ, ಇದನ್ನ ಯಾರಾದ್ರೂ ಝೂಮ್ ಮಾಡೋದಾದ್ರೆ ಇಲ್ಲ, ಅಥವಾ ನೀವೇನೇ ಝೂಮ್ ಗೀಮ್ ಮಾಡೋದಾದ್ರೆ ದಯವಿಟ್ಟು ನೋಡಿ, ಅದನ್ನ ನಮ್ಮ ವೀಕ್ಷಕರಿಗೂ ಕೂಡ ತೋರಿಸಿ, ಓಕೆನಾ? ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಹಂಗೆ ಸ್ಕ್ರೋಲ್ ಮಾಡಿ ಮೇಡಮ್ ಅವರೇ. ಕಮೆಂಟ್ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಮಿನಿಮಮ್ ನಾಲೆಡ್ಜ್ ಅಲ್ವಾ? ಇಲ್ಲಿ ಏನಾಗ್ಬಿಟ್ಟಿದೆ, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಇಂತ ಕೆಲವ್ರು ಇದಾರೆ, ಅಂದ್ರೆ ಅಪ್ಪ ಅಮ್ಮ ಎಲ್ಲೋ ಒಂದು ಕರೆನ್ಸಿ ಹಾಕಿಸ್ಬಿಡ್ತಾರೆ, 1-2 GB 3 GB ನೆಟ್ ಸಿಕ್ಬಿಡುತ್ತೆ. ಅದ್ರಲ್ಲಿ ಇನ್ನೂ ಕೆಲವ್ರು ಏನಪ್ಪಾ ಅಂದ್ರೆ ಅತಿ ಬುದ್ಧಿವಂತರು. ಈಗ ಜಿಯೋದವರು ಬೇರೆ ಕೆಲವು ಸಪರೇಟ್ ಆಯೋಜನೆಗಳನ್ನ ಬೇರೆ ಕೊಟ್ಬಿಟ್ಟಿದೆ. ಒಂದು 60 ರೂಪಾಯಿ ಹಾಕಿಬಿಟ್ರೆ ಅನ್ಲಿಮಿಟೆಡ್ ಮಾತಾಡ್ಕೋ, ನೀನ್ ಯಾರಿಗೆ ಹೆಂಗಾದ್ರೂ ಇದನ್ನ ಮಾಡ್ಕೋ, ಏನಾದ್ರು ಮಾಡ್ಕೋ, ನನಗೆ ದುಡ್ಡು ಕೊಡ್ತಾ ಇದ್ದೀನಿ, ನಾನು ನೆಟ್ ಕೊಡ್ತಾ ಇದ್ದೀನಿ ಅಂತ. ಸೊ ಈ ತರ ಆಗ್ಬಿಟ್ಟು ಕೆಲವು ಏನಂತಾರೆ, ಈ ಕೆಟ್ಟ ಪದ ಬಳಸಬಾರ್ದು ಅಂತಾನೆ ಬರ್ತಾ ಇದ್ದೀನಿ ನಾನು, ಕಂಟ್ರೋಲ್ ಮಾಡ್ಕೊಂಡು. ಕೆಲವು ನಾಲಾಯಕನ ಮಗನ ಇದಾವೆ. ಓಕೆ, ಅದು ದರ್ಶನ್ ಅವರ ಫ್ಯಾನ್ಸ್ ಅಂತ ಅಲ್ಲ, ಸುದೀಪ್ ಅವರ ಫ್ಯಾನ್ಸ್ ಅಂತ ಅಲ್ಲ, ಯಶ್ ಅವರ ಫ್ಯಾನ್ಸ್ ಅಂತಲ್ಲ, ಯಾರ ಫ್ಯಾನ್ಸ್ ಗಳಾದ್ರೂ ಆಗ್ಬೋದು, ಯಾರ್ದಾದ್ರು. ಈಗ ಫಾರ್ ಎಕ್ಸಾಂಪಲ್ ಸುದೀಪ್ ಅವರ ಒಂದು ಯಾವ್ದೋ ಒಂದು ವಿಡಿಯೋ ಹಾಕಿದಾರ, ಅದಕ್ಕೆ ದರ್ಶನ್ ಅವ್ರ ಫ್ಯಾನ್ಸ್ ಕಡೆಯಿಂದ ಅಂತಂದು ಒಂದು ಕಮೆಂಟ್, ಬ್ಯಾಡ್ ಕಮೆಂಟು, ಗುಡ್ ಕಮೆಂಟ್ ಅಲ್ಲ, ಬ್ಯಾಡ್ ಕಮೆಂಟ್. ಇವನೇನ್ ಗುರು ಹಿಂಗ್ ಮಾತಾಡೋನೆ, ಅವನೇನ್ ಗುರು ಹಂಗ್ ಮಾತಾಡೋನೆ. ಇದು ಇನ್ನು ದರ್ಶನ್ ಅವ್ರ ಏನೋ ಮಾತಾಡಿದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ ಯಾರು ಸುದೀಪ್ ಅವ್ರ ಫ್ಯಾನ್ಸು, ಯಶ್ ಅವ್ರ ಫ್ಯಾನ್ಸು, ಪುನೀತ್ ಅಣ್ಣನ್ ಫ್ಯಾನ್ಸು, ಶಿವಣ್ಣನ್ ಫ್ಯಾನ್ಸು ಅಂದ್ಕೊಂಡು ಬರ್ತಾರೆ. ಓಕೆ, ರಿಯಲ್ ಆಗಿ ಯಾವುದೇ ಒಬ್ಬ ಅಭಿಮಾನಿಗಳಾದ್ರೂ, ಅದು ದರ್ಶನ್ ಅವರ ಅಭಿಮಾನಿಗಳಾದ್ರೂ ಅಷ್ಟೇ, ಸುದೀಪ್ ಅವರ ಅಭಿಮಾನಿಗಳಾದ್ರೂ ಅಷ್ಟೇ, ಯಾರು ಇಂಥ ಕಚಡ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ, ಇಂಥ ಕಚಡ ವರ್ತನೆ ತೋರಿಸೋದಕ್ಕೆ ಇಷ್ಟಪಡಲ್ಲ. ಈ ಕೆಲವು ಅಪ್ಪ ಅಮ್ಮ ಕೊಡುವಂತ ಕರೆನ್ಸಿ ಹಾಕ್ಸುವಂತ ದುಡ್ಡಿನಲ್ಲಿ ಈ ತರ ಶೋಕಿ ಮಾಡುವಂತ ಕೆಲವು ನಾಲಾಯಕಗಳು ಈ ತರನ ಫ್ಯಾನ್ಸ್ ವಾರ್ಗಳನ್ನ ಸೃಷ್ಟಿ ಮಾಡೋದು. ಓಕೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೀರಿ ತಾವು, ಇದಕ್ಕೆ ಏನ್ ಆನ್ಸರ್ ಮಾಡ್ಬೇಕು? ಈಗ ನಾನು ನಿಮ್ಗೆ ಮೆಸೇಜ್ ತೋರಿಸ್ದೆ, ಲಾಟ್ ಇದೆ ಸುದೀಪ್ ಅವ್ರ ಅಭಿಮಾನಿಗಳು ಅಂತ ಮೆಸೇಜ್ ಮಾಡಿರೋದು. ಲಾಟ್ ತಾವು ಒಂದು ಮೆಸೇಜ್ ಹೇಳಲಿಲ್ಲ ತಾವು. ಅಲ್ಲ ಸರ್, ಯೂಶಲಿ ಏನಂತ ಅಂದ್ರೆ ಕಮೆಂಟ್ ಮಾಡ್ತಾ ಇದಾರೆ, ಅವ್ರೇನೋ ಕಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವರು ಕಮೆಂಟ್ ಮಾಡ್ತಾ ಇದಾರೆ, ನೀವು ಕಮೆಂಟ್ ಮಾಡ್ತಾ ಇದ್ದೀರಾ. ಅದ್ರಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಅಂತಾನೆ ನೋಟಿಸ್ ಮಾಡೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಸುದೀಪ್ ಅವ್ರ ಫ್ಯಾನ್ಸ್ ಗೂ ಹೇಳ್ಬೇಕಂತ ಹೇಳಿದೀವಿ ಸರ್, ನಿಮ್ಮ ಒಬ್ಬರಿಗೆ ದರ್ಶನ್ ಫ್ಯಾನ್ಸ್ ಅಂತ ಐಡೆಂಟಿಫೈ ಮಾಡ್ತಾ ಇಲ್ಲ. ಸುದೀಪ್ ಅವ್ರ ಫ್ಯಾನ್ಸ್ ಮಾಡಿದ್ರು, ಅವ್ರು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ. ಓಕೆನಾ? ಈಗ ಸುದೀಪ್ ಅವ್ರ ಏನಂತ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ಯುದ್ಧಕ್ಕೆ ನಾವು ರೆಡಿ ಅಂತ ಹೇಳ್ತಾರೆ. ಯಾರಿಗೆ ಆಹ್ವಾನ ಕೊಟ್ರು ಅಂತ ನಿಮ್ಗೆ ಅನ್ಸುತ್ತೆ? ಪಡೆ ಅಂತ ಅಂದಾಗ, ಈಗ ಕೆಲವು ವರ್ಷಗಳಿಂದ ಗಜಪಡೆ ಅನ್ನೋದು ಒಂದು ದರ್ಶನ್ ರವರ ಒಂದು ಪಡೆ ಅಂತ ಅನ್ಕೊಂಡು, ಗಜಪಡೆ ನಮ್ಮ ಗಜ ಗಾಂಭೀರ್ಯದ ಪಡೆ, ಇನ್ನೊಂದು ಮತ್ತೊಂದು ಅಂತ ನಮ್ಮ ದರ್ಶನ್ ರವರ ಫ್ಯಾನ್ಸ್ಗಳು ಒಂದು ಪಡೆ ಅಂತ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸೊ ಸುದೀಪಣ್ಣ ಒಂದು ಮಾತಾಡಿದ್ರೆ 100 ಸರಿ ಯೋಚನೆ ಮಾಡ್ತಕ್ಕಂಥ ನಮ್ಮ ಸುದೀಪಣ್ಣ ಈ ಒಂದು ಮಾತನ್ನ, ಅಂದ್ರೆ ಪೊಯ್ರೆಸಿ ಅಂತ ಅನ್ಬಿಟ್ಟು ಈಗ ಚಕ್ರವರ್ತಿ ಚಂದ್ರಚೂಡನ್ನ ಮಾತಾಡ್ತಾ ಇದ್ದಾರಲ್ಲ. ಸೊ ಆ ಸುದೀಪಣ್ಣಂಗೆ ಯಾಕೆ ಅವತ್ತಿಗೆ ಅರ್ಥ ಆಗ್ಲಿಲ್ಲ? ಇವತ್ತು ಚಂದ್ರಚೂಡ್ ಅವರು ಬಂದು ಮಾತಾಡ್ತಾ ಇದ್ದಾರೆ ಏನಂತ, ಹಂಗೆ ಹಿಂಗೆ ಇದು ಪೊಯ್ರೇಸಿ. ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಂತ ಇದ್ದೀರಾ? ಇಲ್ಲಿ ಯಾರು ಹೆಗಲು ಮುಟ್ಕೊಂಡು ನೋಡ್ಕೊಂತ ಇಲ್ಲ ಚಂದ್ರಚೂಡಣ್ಣ, ಯಾರು ಹೆಗಲು ಮುಟ್ಕೊಂಡು ನೋಡೋದಕ್ಕೂ ಇಲ್ಲಿ ಕುತ್ಕೊಂಡಿಲ್ಲ.
ಅವ್ರವ್ರಿಗೆ ಆದಂತ ಕೆಲಸ ಕಾರ್ಯ ಇನ್ನೊಂದು ಮತ್ತೊಂದ್ರಲ್ಲಿ ಎಲ್ರು ಬ್ಯುಸಿ ಇರ್ತಾರೆ. ಸರ್ ಈಗ ಓಕೆ ಆಯ್ತು, ಅಲ್ಲ ನಾನು ಈಗ ಗಜಪಡೆ ಅಂತ ಹೇಳಿದ್ರಿ. ಗಜಪಡೆ ಅಂತ ಇದೆ. ನೀವ್ ಯಾಕೆ ಗಜಪಡೆ ಅಂತ ನಿಮ್ಗೆ ನೀವೇ ಯಾಕೆ ಇಲ್ಲೇ ಅನ್ಕೊಳ್ತೀರಾ? ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಾಹಿತ್ಯ ಒಳ್ಳೆ ಒಂದ್ ನಿಮಿಷ ಮೇಡಮ್ನವ್ರೆ ಒಂದೇ ನಿಮಿಷ ಅಲ್ಲ ಈಗ ಹೇಳ್ಬಿಡ್ತೀನಿ ಹೌದು, ಹೇಳಿ. ಸಾಹಿತ್ಯ ಅಂತಲ್ವ ತಮ್ಮ ಹೆಸರು. ಸೊ ಬಹಳ ಅದ್ಭುತವಾಗಿದೆ, ನೋಡೋದಕ್ಕೂ ಕೂಡ ಬಹಳ ಲಕ್ಷಣವಾಗಿದ್ದೀರಿ ತಾವು. ಓಕೆನಾ, ನಿಮ್ ಫೋಟೋ ಒಂದು ತಗೊಂತೀನಿ ನಾನು. ತಗೊಂಡ್ಬಿಟ್ಟು ಈಗ ನಾನೊಂದು ಫ್ಯಾನ್ ಪೇಜ್ ಅಂತ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ, ಸಾಹಿತ್ಯ ಮ್ಯಾಮ್ ಫ್ಯಾನ್ ಪೇಜ್ ಅಂತ ಅಂದ್ಬಿಟ್ಟು ಹಾಕೊಂಡ್ಬಿಟ್ಟು ನಾನು ಹಾಕೋದೆಲ್ಲ ನೆಗೆಟಿವ್ ಕಮೆಂಟು, ನೆಗೆಟಿವ್ ಆಗಿ ಏನೋ ಮಾತಾಡ್ಬಿಡ್ತೀನಿ, ಅದನ್ನ ಹಾಕ್ಬಿಡ್ತೀನಿ. ಅಂದ್ರೆ ನಾನ್ ಮಾತಾಡೋದಲ್ಲ, ನನ್ ಮುಖನೂ ತೋರ್ಸಲ್ಲ, ನನ್ ಮುಖ ತೋರಿಸೋ ಅರ್ಹತೆ ಇರೋರು ಯಾರು ಕೂಡ ಅಂತ ಮಾತುಗಳನ್ನೂ ಆಡಲ್ಲ ಬಿಡಿ. ಸೊ ಯಾರು ಹಾಕ್ಬಿಡ್ತಾರೆ. ಕಾರಣ ಸಾಹಿತ್ಯ ಮೇಡಮ್ನವ್ರು ಹಾಕ್ತಾರೆ, ಯಾರು ಹಾಕ್ತಾರೆ? ಅವ್ರ ಕಾರಣ ಆಗಲ್ಲ, ಫೋಟೋದಲ್ಲಿ ಇದು ಮಾತ್ರಕ್ಕೆ ಅವ್ರ ಕಾರಣ ಆಗುತ್ತೆ ಅಂತ ನಾವ್ ಹೇಳ್ತಾ ಈಗ ಇದ್ದೀವಿ. ಅದೇ ಸಾಹಿತ್ಯ ಅಲ್ಲಲ್ಲ, ನೀವು ಕಾರಣ ಅಲ್ಲ, ನಿಮ್ ಫ್ಯಾನ್ಸ್ ಕಾರಣನಾ? ನಿಮ್ ಫ್ಯಾನ್ಸ್ ಕಾರಣ ಯಾರು ಕ್ರಿಯೇಟ್ ನಿಮ್ ಫ್ಯಾನ್ಸ್ ಕಾರಣನಾ? ಅವ್ರ ಮುಖ ತೋರಿಸಿ ಮಾತಾಡ್ತಾರೆ, ಆ ತರದವ್ರು ಆದ್ರೆ ಈಗ ತೋರಿಸಿ ಮಾತಾಡ್ತಾರೆ. ಒಂದ್ ನಿಮಿಷ ಓಕೆನಾ? ಮೇಡಮ್, ಈಗ ಓಕೆ ಅವ್ರು ಚಂದ್ರಚೂಡ ಅವ್ರ ಒಂದು ಮಾತು ಹೇಳಿದ್ರು, ಏನಂದ್ರೆ ಅಸಹ್ಯವಾಗಿ ಮಾಡಬೇಡಿ, ಅಸಹ್ಯ ವರ್ತನೆ ಮಾಡಬೇಡಿ. ಅಂದ್ರೆ ಅಸಹ್ಯ ವರ್ತನೆ ಮಾಡೋದು ಇವ್ರು ದರ್ಶನ್ ಫ್ಯಾನ್ಸ್ ಮಾತ್ರನಾ? ಬೇರೆ ಯಾರ ಫ್ಯಾನ್ಸ್ ಅಸಹ್ಯ ನಾವು ವರ್ತನೆ ಕೇಳ್ತಾ ಇರೋದು ಇಲ್ಲಿ ಆಮೇಲೆ ಇನ್ನೊಂದು ಅವ್ರು ಇದಕ್ಕೆ ಇನ್ನೊಂದು ಕ್ಲಾರಿಟಿ ಕೊಡ್ಬಿಡ್ತೀನಿ. ಅಲ್ಲ ಇದಕ್ಕೆ ಹೇಳಿದ್ರಲ್ಲ ಅಸಹ್ಯವಾಗಿ ಆಡಬೇಡಿ, ಆಮೇಲೆ ನೀವು ಅಲ್ಲಲ್ಲ ಅಸಹ್ಯವಾಗಿ ಆಡಬೇಡಿ. ನೀವು ತೋರಿಸ್ತಾ ಇರೋದು ಅಸಹ್ಯವಾಗಿ ಅನ್ನೋ ದರ್ಶನ್ ಪದ ಫ್ಯಾನ್. ಏನಂದ್ರೆ ಕಮೆಂಟ್ ಕೆಟ್ಟದಾಗ ಮಾಡಬೇಡಿ. ಅದನ್ನೇ ಕಮೆಂಟ್ ಮಾಡಬೇಡಿ. ನಮ್ಮ ಚಕ್ರವರ್ತಿ ಅಣ್ಣನ್ಗೂ ಕೂಡ ಕೆಲವರು ಅವ್ರ ಆಪ್ತರು ಕಳಿಸ್ತಾ ಇರ್ತಾರೆ ಮೇಡಮ್ನವ್ರೆ. ಈಗ ಇಲ್ಲಿ ನಡೆಯೋದಾಗ್ಲಿ, ಇನ್ನೊಂದು ನಡೆಯೋದಾಗ್ಲಿ, ಮತ್ತೊಂದು ನಡೆಯೋದಾಗ್ಲಿ. ಸೊ ಕಳಿಸಿದಾಗ ಅಲ್ಲಿ ಅವರು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿರ್ತಾರೆ, ನೀವು ಕರೆಕ್ಟ್ ಆಗಿ ಅಲ್ಲಿ ಪಾಯಿಂಟ್ ಔಟ್ ಮಾಡಿರ್ತೀರಿ. ದರ್ಶನ್ ಸುದೀಪ್ ಫ್ಯಾನ್ಸ್ ವಾರ್ ಇಲ್ಲಿ ಆಗ್ತಾ ಇರೋದಾದ್ರೂ ಏನು, ಯಾವ ಫ್ಯಾನ್ಸ್ ಗಳಿಂದ ಈ ತರ ಆಗಿದ್ದು, ಯಾವ ಸೊ ಅವ್ರಿಗೆ ಏನ್ ಅನ್ಸುತ್ತೆ, ಓಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಅಂದ್ಬಿಟ್ಟು ಬಂದಿರೋದು ಯಾರು, ಚಂದ್ರಚೂಡ್ ಅವರು. ಸೊ ಈ ಒಂದು ವಿಚಾರದ ಬಗ್ಗೆನೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಸಹ್ಯ ಮಾಡಬೇಡಿ ಅಂತ ಇರೋದು. ಯಾರು ಅಸಹ್ಯ ಮಾಡ್ತಾ ಇರೋದು? ಯಾರು ಅಸಹ್ಯ ಮಾಡೋದಕ್ಕೆ ಅಂತ ನಿಂತ್ಕೊಂಡಿದ್ದು? ಸುದೀಪಣ್ಣ ಒಂದು ಮಾತಾಡಿದ್ರೆ 100 ಸರಿ ಯೋಚನೆ ಮಾಡ್ತಕ್ಕಂಥ ನಮ್ಮ ಸುದೀಪಣ್ಣನ ಮೇಲೆ ಇವತ್ತಲ್ಲ, ಚಿಕ್ಕ ವಯಸ್ಸಿನಿಂದನೂ ಬಹಳ ಗೌರವ ಇದೆ. ದಚ್ಚು ಕಿಚ್ಚ ಅಂತ ಅನ್ಬಿಟ್ಟೆ ನಾವು ಅನ್ಕೊಂತಾ ಇದ್ದೀವಿ. ಅವರಿಬ್ರು ಅಭಿಮಾನಿಗಳು ಇದ್ದಾರೆ, ಇಬ್ರು ಬೇರೆ ಬೇರೆ ಅಂತಾನ ನೋಡೋದೇ ಇಲ್ಲ, ಯಾರು ಅನ್ಕೊಂತಾ ಇಲ್ಲ ಮೇಡಮ್ ಅವರೇ. ಇವತ್ತಿಗೂ ದರ್ಶನ್ ಅವ್ರನ್ನಾಗ್ಬೋದು, ಸುದೀಪ್ ಅವ್ರನ್ನಾಗ್ಬೋದು, ಇಬ್ರು ಒಬ್ರೇ ಗುರು. ಅವ್ರನ್ನ ಮೇಲ್ಗಡೆ ಕರ್ಕೊಂಡೋಗಿ ನಿಲ್ಲಿಸ್ಬೇಕು. ಮುಂದಿನ ದಿನಗಳಲ್ಲಿ, ಮುಂದಿನ ತಲೆಮಾರುಗಳಿಗೆ ಅವ್ರನ್ನ ದೊಡ್ಡ ಆಲದ ಮರವಾಗಿ ನಿಂತ್ಕೋಬೇಕು ಅಂತ ಅನ್ಬಿಟ್ಟೆ ಬಯಸ್ತಾ ಇರೋರು ನಾವು. ಓಕೆ, ಆದ್ರೆ ಸುದೀಪ್ ಅಣ್ಣನ ಬಾಯಲ್ಲಿ ಈಗ ನಾವೇ ನೊಂದು ಹೋಗ್ಬಿಟ್ಟಿದೀವಿ. ನಮ್ ಬಾಸ್ ಅಲ್ಲಿದ್ದಾರೆ. ಸೊ ಈಗ ಒಂದು ಸಿನಿಮಾ ಬರ್ತಾ ಇದೆ, ಅದ್ರ ಕಡೆಗೆ ಮಾತ್ರ ಫೋಕಸ್ ಮಾಡ್ಬೇಕು ಅಂದ್ರೆ 20,000 ಪೈರಸಿ ಲಿಂಕ್ಸ್ ಗಳನ್ನ ಮೊನ್ನೆ ಇದನ್ನ ಮಾಡಿಸಿದೀವಿ. 20,000. ಮೊನ್ನೆ ಪ್ರಸನ್ನ ಥಿಯೇಟರ್ ಅಲ್ಲಿ ಯಾರೋ ಲೋಫರ್ ನನ್ನ ಮಗ ಬರ್ತಾನೆ, ಬಂದ್ಬಿಟ್ಟು ಅವ್ನು ನೋಡಿ, ಇದನ್ನ ನಾನು ಹೇಳ್ತೀನಿ ಕೇಳಿ, ಯಾವ್ದಾದ್ರು ಬಂತು ಅಂದ್ರೆ ದೊಡ್ಡವ್ರ ಹೆಸರು ಹೇಳಿದ್ಬಿಟ್ರೆ ಮುಗ್ದೋಯ್ತು ಅಂತ ಅಲ್ಲ. ಅವ್ನು ಏನಂತ ಹೇಳ್ತಾನೆ ಗೊತ್ತಾ, ಅವನು ಮುಖದ ಮೇಲೆ ಮೀಸೆ ಬಂದಿಲ್ಲ ರೀ ಅವನ್ಗೆ, ನಾನ್ ಸುದೀಪ್ ಅವ್ರ ಫ್ಯಾನ್ ಗುರು, ಏನೀಗ ಏನ್ ಮಾಡ್ಕೊಂತೀಯ ಅಂತ. ಅಲ್ಲೇ ಮಾಮೂಲಿ ಅಲ್ಲಿ ಟೋಲ್ ಗೇಟ್ ಹತ್ರ ಒಂದು ಪೊಲೀಸ್ ಸ್ಟೇಷನ್ ಇದೆ, ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಹತ್ರ, ಅಲ್ಲೇ ಎಳ್ಕೊಂಡ್ ಕೊಟ್ವಿ ಬಿಡಿ, ಅದ್ ಬೇರೆ ಪ್ರಶ್ನೆ. ಬಟ್ ನಾನು ಹೇಳ್ತಾ ಇರೋದು, ಇಂಥ ಕಿಡಿಗೇಡಿಗಳನ್ನ ಕಂಟ್ರೋಲ್ ಮಾಡೋದು ಯಾರು ಮಾಡ್ಬೇಕು? ಇಲ್ಲಿ ದರ್ಶನ್ ಅವ್ರ ಫ್ಯಾನ್ಸ್ ಹೋಗಿ ಬಂದು ನಂಗೆ ದರ್ಶನ್ ಅವ್ರ ಫ್ಯಾನ್ಸ್ ನ ಯಾಕೆ ಇಟ್ಕೋಬೇಕು? ದರ್ಶನ್ ಅವ್ರ ಫ್ಯಾನ್ಸ್ ಏನ್ ಮಾಡ್ತಾ ಇದ್ದಾರೆ? ಅವ್ರೇ ನಾವು ನೋವಿನಲ್ಲಿ ಇದ್ದೀವ್ರಿ, ನಾವು ನೋವಿನಲ್ಲಿ ಇಟ್ಕೊಂಡು ನಮ್ಮ ಇನ್ನೊಂದು ಮತ್ತು ನಾವು ನೋಡ್ತಾ ಇದ್ದೀವಿ. ಅದ್ರಲ್ಲಿ ಈ ಸಿಚುವೇಶನ್ ಅಲ್ಲಿ ಇದು ಬೇಕಿತ್ತ? ಸುದೀಪ್ ಅಣ್ಣನ ಬಾಯಲ್ಲಿ ಈ ತರ ಬೇಕಿತ್ತ? ಸರ್ ಈಗ ನಾನು ಅದನ್ನೇ ಕೇಳ್ತಾ ಇರೋದು. ಈಗ ಅವ್ರು ಎಲ್ಲೂ ಕೂಡ ನಾನು ದರ್ಶನ್ಗೆ ಹೇಳ್ತಾ ಇದೀನಿ ಅಂತ ಮೆನ್ಷನ್ ಮಾಡಿಲ್ಲ ಅಲ್ವಾ? ಅಲ್ಲ ಒಂದ್ ನಿಮಿಷ ಕೇಳಿ, ಈಗ ಅವರೆಲ್ಲೂ ಹೇಳೇ ಇಲ್ಲ. ಅವ್ರು ಹೇಳಿರೋದೇನು ಯುದ್ಧಕ್ಕೆ ರೆಡಿ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ತಗೊಳ್ಳೋದಿಕ್ ಆಗಲ್ವಲ್ಲ ಮೇಡಮ್? ಈಗ ಒಂದ್ ನಿಮಿಷ, ನೀವು ಹೇಳಿದ್ ಕರೆಕ್ಟ್. ನೀವು ಓಕೆ